ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನು 2 ದಿನದಲ್ಲಿ ಅಂದ್ರೆ ನಾಡಿದ್ದು ನಾಳೆ ಏನು ಆಯುಧ ಪೂಜೆ ಆಗುತ್ತೆ, ನಾಡಿದ್ದು ಜಂಬೂ ಸವಾರಿ ಸಾಗಲಿದ್ದು. ಇವತ್ತು ಕೊನೆಯ ಹಂತದ ರಿಹರ್ಸಲ್ ನಡೀತಾ ಇದೆ ಅರಮನೆ ಮೈದಾನದಲ್ಲಿ. ನೀವು ನೋಡ್ತಾ ಇದ್ದೀರಾ, ಆನೆಗೆ ಪುಷ್ಪಾರ್ಚನೆ ಏನಾಗುತ್ತೆ ಅದನ್ನ ಸಾಂಕೇತಿಕವಾಗಿ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ರಿಹರ್ಸಲ್ ಮಾಡಲಾಗ್ತಾ ಇದೆ. ಕಮಿಷನರ್ ಆದಂತ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಅಭಿಮನ್ಯುಗೆ ಪುಷ್ಪಾರ್ಚನೆ ಮಾಡ್ತಾರೆ. ಅಂಬಾರಿಯನ್ನ ಹೊತ್ತು ಸಾಗಲಿರುವ ಅಭಿಮನ್ಯುಗೆ ಸಿಎಂ ಸಿದ್ದರಾಮಯ್ಯನವರು ಏನು ಜಂಬೂ ಸವಾರಿ ದಿನ ಪುಷ್ಪಾರ್ಚನೆ ಮಾಡ್ತಾರೆ. ಅದರ ಕೊನೆಯ ಹಂತದ ರಿಹರ್ಸಲ್ ಇವತ್ತು ನಡೀತಾ ಇದೆ. ಈಗಾಗಲೇ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಇಲ್ಲಿ ಎಲ್ಲಾ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಅಂದ್ರೆ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ, ಜನಸಾಮಾನ್ಯರಿಗೆ ಕೂತ್ಕೊಳ್ಳೋಕೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಏನ್ ನಡೀತಾ ಇದೆ ಅದಾಗಿರ್ಬೋದು, ಮತ್ತೆ ಬ್ಯಾರಿಕೇಡ್ಗಳು ಎಲ್ಲವನ್ನೂ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಆನೆಗಳಿಗೆ ಅಂದ್ರೆ ಕೆಲವೊಂದು ಆನೆಗಳು ಏನು ಹೊಸದಾಗಿ ಈ ಅಂಬಾರಿಯಲ್ಲಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾ ಇವೆ, ಅದಕ್ಕೆ ಸಕಲ ಸಿದ್ಧತೆಗಳು ಈಗ ಕಳೆದ 45 ದಿನಗಳಿಂದ ಹತ್ತಾರು ರೀತಿಯಾದಂತಹ ತಾಲೀಮು ನಡೆದಿದೆ. ಈಗ ಪುಷ್ಪಾರ್ಚನೆ ಜಂಬೂ ಸವಾರಿ ತಾಲೀಮು ಏನಿರುತ್ತೆ ಅದು ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಈಗ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿರುವಂತದ್ದು. ಇನ್ನು ಆನೆಗಳು ಕೂಡ ಜಂಬೂ ಸವಾರಿ ಒಂದು ಈ ಮಾರ್ಗ ಏನಿದೆ ಇಲ್ಲಿ ಸಾಗಿ ಯಾವ ರೀತಿಯಾಗಿ ಒಂದ್ ರೀತಿ ಸೊಂಡಿಲು ಎತ್ತೋ ಮೂಲಕ ಸಲ್ಯೂಟ್ ಮಾಡಿ ಮುಂದೆ ಸಾಗ್ತಾ ಇವೆ. ಅಭಿಮನ್ಯು ಮುಖ್ಯವಾಗಿ ಅಂಬಾರಿಯನ್ನ ಹೊತ್ತು ಗಜಪಡೆ ಸಾಗಿದ್ರೆ, ಅಭಿಮನ್ಯು ಜೊತೆ ರೂಪ ಮತ್ತು ಕಾವೇರಿ ಆನೆಗಳು ಕೂಡ ಸಾಥ್ ಕೊಡಲಿವೆ. ಇನ್ನು 2ನೇ ಹಂತದಲ್ಲಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ ಆನೆಗಳು ಸಾಗಿದ್ರೆ, ಕಂಜನ್, ಭೀಮಾ, ಏಕಲವ್ಯ 3ನೇ ಹಂತ, ಮತ್ತೆ ಅದರ ಹಿಂದಿನ ಹಂತದಲ್ಲಿ ಪ್ರಶಾಂತ್, ಸುಗ್ರೀವ, ಹೇಮಾವತಿ ಆನೆಗಳು ಸಾಗಲಿವೆ. ಇನ್ನು ಈ ಒಂದು ಜಂಬೂ ಸವಾರಿ ಮಾರ್ಗ ಏನಿದೆ ಅರಮನೆ ಮೈದಾನದಿಂದ ಬನ್ನಿ ಮಂಟಪದವರೆಗೂ ರಿಹರ್ಸಲ್ ನಡೆಸಲಾಗ್ತಾ ಇದೆ. ಹೊರಗಡೆ ಕುಶಾಲ ತೋಪು ತಾಲೀಮು ಕೂಡ ಈಗ ಆನೆಗಳಿಗೆ ಸಾಕಷ್ಟು ಬಾರಿ ನಡೆದಿದೆ. ಅದರ ಕೊನೆಯ ಹಂತದ ಜಂಬೂ ಸವಾರಿ ರಿಹರ್ಸಲ್ ನಡೀತಾ ಇರುವಂತದ್ದು. ಎಲ್ಲಾ ಆನೆಗಳು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದ್ರೆ, ಮೊದಲ ಬಾರಿಗೆ ಭಾಗಿಯಾಗ್ತಾ ಇರುವಂತಹ ಆನೆಗಳು ಮೊದಲ ಹಂತದಲ್ಲಿ ಅಂದ್ರೆ ಸಿಡಿಮದ್ದು ತಾಲೀಮಿಗೆ ಚೂರು ವಿಚಲಿತರಾಗಿದ್ವು. ಈಗ ಕೊನೆಯ ಹಂತದಲ್ಲಿ ಎಲ್ಲ ಆನೆಗಳು ಕೂಡ ಜಂಬೂ ಸವಾರಿಯನ್ನ ಹೊತ್ತು ಏನು ಸಾಕ್ತಾ ಇವೆ ಅದರ ರಿಹರ್ಸಲ್ ನಡೀತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, ಟಿವಿ9 ಮೈಸೂರು.